ಸಿಎಂ ಬದಲಾವಣೆಯ ಕುರಿತಂತೆ ಡಿಕೆ ಶಿವಕುಮಾರ್ ಅವರ ಬ್ರದರ್ ಡಿಕೆ ಸುರೇಶ್ ಕೂಡ ಮಾತನಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಖರ್ಗೆ ಅವರು ಪಕ್ಷದ ಅಧ್ಯಕ್ಷರು, ಅವರ ಮಾತಿನಂತೆ ಪಕ್ಷ ನಡೆಯುತ್ತೆ. ಅದರ ಜೊತೆಗೆ ಮೇ 15ರಂದು ಡಿಕೆಶಿಗೆ ಶುಭ ಸುದ್ದಿ ಸಿಗುವಂಥ ವಿಚಾರ ನನಗೆ ಗೊತ್ತಿಲ್ಲ. ಮೇ 15 ಯಾಕೆ? ಅವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ. ಜನರ ಆಶೀರ್ವಾದದ ತಕ್ಕಂತೆ ನಾವು ಕೆಲಸ ಮಾಡ್ತಿದ್ದೇವೆ. ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು ಅಂತ ಹೇಳಿದ್ದಾರೆ. ಖರ್ಗೆಯವರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಒಂದು ಚರ್ಚೆ ಆಗ್ತಿದೆ ಸರ್, ಮೇ ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ, ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅಂತ ನಾನು ಹೇಳೋದಕ್ಕೂ ಆಗೋದಿಲ್ಲ ಅನ್ನೋದನ್ನ ಖರ್ಗೆ ಅವರೇ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷದ ಅಧ್ಯಕ್ಷರವರು ಏನು ಹೇಳ್ತಾರೆ ಅದರಂತೆ ಪಕ್ಷ ಕೇಳ್ತದೆ. ಅಂದ್ರೆ 15ನೇ ತಾರೀಕಿನ ಗಿಫ್ಟ್ ಸಿಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ಸರ್ ಬರ್ತಡೇ ದಿನನೇ ಆಗುತ್ತೆ ಅಂತ ಹೇಳಿ ಒಂದಷ್ಟು ಶಾಸಕರುಗಳೇ ಹೇಳ್ತಾ ಇರುವಂಥದ್ದು ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೀವು ಹೇಳೋದನ್ನ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಜಿಲ್ಲೆಗೆ ಸಿಗುತ್ತೆ ಅಂತ ಹೇಳಿ ಬಹಳಷ್ಟು ನಿರೀಕ್ಷೆ ಇದೆ ಸರ್. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಹೊರತು ಬೇರೆದ್ರ ಬಗ್ಗೆ ಅಲ್ಲ. ಪಕ್ಷ ಏನು ತೀರ್ಮಾನ ತಗೊಳ್ತದೆ ಅದನ್ನು ಕಾದು ನೋಡ್ತೀವಿ. ನಾಯಕತ್ವ ಬದಲಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಮೂಡ್ತಾ ಇರುವಂಥದ್ದು ಸರ್. 3 ವರ್ಷ ಆಗ್ತಿದೆ. ಗೊಂದಲ ಏನಿಲ್ಲ ರೀ, ಗೊಂದಲ ಏನಿಲ್ಲ. ಎಲ್ಲವೂ ಕೂಡ ಪಕ್ಷದ ಹೈಕಮಾಂಡ್ನ ತೀರ್ಮಾನದಂತೆ ನಡೀತದೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರು ನನಗೇನು ಗೊತ್ತಿಲ್ಲ ಅನ್ನುವಂಥ ಸ್ಟೇಟ್ಮೆಂಟೇ ಒಂದು ರೀತಿಯಾಗಿ ಹಸಿ ಸುಳ್ಳು ಅಂತ ಹೇಳ್ಬೋದು. ಯಾಕೆ ಅಂತಂದರೆ 3 ದಿನಗಳ ಕಾಲ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ದೆಹಲಿಗೆ ಹೋಗಿ ಅಲ್ಲಿ ಬಿಡಾರ ಹೂಡಿ AICC ನಾಯಕರನ್ನ ಭೇಟಿ ಮಾಡುವಂಥ ಪ್ರಯತ್ನ ಮಾಡಿ ತಮ್ಮ ಕಡೆಯಿಂದ ಯಾವೆಲ್ಲ ದಾಳಗಳನ್ನ ಉರುಳಿಸಬಹುದೋ ಅದನ್ನೆಲ್ಲವನ್ನೂ ಕೂಡ ಅವರು ಮಾಡಿ ಬಂದಿದ್ದಾರೆ. ಈಗ ಬಂದ ನಂತರ ನನಗೇನು ಗೊತ್ತಿಲ್ಲ, ಬದಲಾವಣೆ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ, ಖರ್ಗೆ ಅವರು ಪಕ್ಷದ ಅಧ್ಯಕ್ಷರು, ಅವ್ರ ಮಾತಿನಂತೆ ಪಕ್ಷ ನಡೆಯುತ್ತೆ, ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅವರ ಆಶೀರ್ವಾದದ ತಕ್ಕಂತೆ ನಾವು ಕೆಲಸ ಮಾಡ್ತಿದ್ದೇವೆ, ಇದೆಲ್ಲವೂ ಕೂಡ ಓಕೆ. ಬಟ್ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತಿದೆಯಲ್ಲ, ಅದು ಖಂಡಿತವಾಗ್ಲೂ ಅವರು ಮನಪೂರ್ವಕವಾಗಿ ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ಇಡೀ ಎಂಟೈರ್ ಸರ್ಕಸ್ನ ಒಂದು ಭಾಗ ಅಂತ ಹೇಳ್ಬೋದು ಅವರು. ಎಲ್ಲವೂ ಕೂಡ ಅವರಿಗೆ ಗೊತ್ತು. ಆದರೆ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಇವತ್ತು ನನಗೇನು ಗೊತ್ತಿಲ್ಲ ಅನ್ನುವಂಥ ರಿಯಾಕ್ಷನನ್ನು ಅವರು ಕೊಟ್ಟಿದ್ದಾರೆ. ಮೇ 15ನೇ ತಾರೀಕು ಸಿಎಂ ಡಿಕೆ ಶಿವಕುಮಾರ್ ಅವರ 65ನೇ ಹುಟ್ಟುಹಬ್ಬ. ಸೊ ಹೀಗಾಗಿ ಅವತ್ತು ಒಂದು ಶುಭ ಸುದ್ದಿ ಸಿಗುವಂಥ ಸೂಚನೆ ಇದೆ. ಇನ್ಫ್ಯಾಕ್ಟ್ ಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಯಿಂದ ವಾಪಸ್ ಬಂದ ಮೇಲೆ ಹೇಳಿದರು, ನಾವೇನು ಮಾಡಬೇಕು ಮಾಡಿದ್ದೀವಿ ಅಂತ. ಸೊ ಹಾಗಿದ್ರೆ ಆ ಹೇಳಿಕೆಯ ಅರ್ಥ ಏನು? ತಮ್ಮ ಕಡೆಯಿಂದ ಯಾವೆಲ್ಲ ಒಂದು ಪಟ್ಟನ್ನು ಹಾಕಬೇಕಾಗಿತ್ತೋ, ಯಾವ ದಾಳವನ್ನು ಹೈಕಮಾಂಡ್ ಮುಂದೆ ಉರುಳಿಸಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ನಾವು ಮಾಡಿ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿತ್ತು ಅವ್ರು ಕೊಟ್ಟಂಥ ಹೇಳಿಕೆ. ಸೊ ಮೇ 15ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಸಿಗುತ್ತಾ, ಸಿಗ್ಬಹುದೇನೋ ಅನ್ನುವಂಥ ಪ್ರಶ್ನೆಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೆಲ್ಲವೂ ಕೂಡ ಗೊತ್ತಿದ್ದೇ ಅವ್ರ ರೀತಿಯಾಗಿ, ಅಂದರೆ ಈ ರೀತಿಯಾಗಿ ಗೊತ್ತಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಿರುವಂಥದ್ದು. ಸೊ ಇವತ್ತು ಸಿಎಂ ಬದಲಾವಣೆ ಕುರಿತಾಗಿ ರಾಮನಗರದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಆ್ಯಸ್ ಇಟ್ ಈಸ್ ಅವರ ಪ್ರತಿನಿತ್ಯದ ಒಂದು ರೆಡಿಮೇಡ್ ಸ್ಟೇಟ್ಮೆಂಟ್ ಏನಿದೆ ಸಿಎಂ ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ನದ್ದು, ಹೈಕಮಾಂಡ್ ನೋಡಿಕೊಳ್ಳುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ತೀರ್ಮಾನದಂತೆ ನಾವು ಬದ್ಧರಾಗಿರ್ತೇವೆ, ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ, ಅವರೇನು ಹೇಳ್ತಾರೋ ನಾವು ಮಾಡ್ತೀವಿ, ಇದನ್ನೇ ವಾಪಸ್ ಇವತ್ತು ಕೂಡ ಅವರು ಪ್ಲೇ ಮಾಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.